ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಸಂಜೆ ಟೈಮಲ್ಲಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಇದು ಡಿಲಕ್ಸ್ ಅವಲಕ್ಕಿ ಅಂತಾರೆ ಅಥವಾ ಪೇಪರ್ ಅವಲಕ್ಕಿ ಅಂತಾರೆ. ಇದು ಅವಲಕ್ಕಿ ಉಪ್ಗರಿ ಅಂತ ಮಾಡ್ತೀವಿ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಅವಲಕ್ಕಿನ ಈ ಥರ ಜರಡಿ ಹಿಡ್ಕೋಬೇಕು. ಇದರಲ್ಲೆಲ್ಲ ವೈಟ್ ಇರುತ್ತೆ ಈ ಅವಲಕ್ಕಿಲಿ. ಫಸ್ಟ್ ನೀಟಾಗಿ ಎಲ್ಲ ಜರಡಿ ಹಿಡ್ಕೋಬೇಕು. ಇನ್ನು ಬಿಸಿಲಲ್ಲಿ ಇದನ್ನು ಒಣಗಿಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಉಪ್ಪು ಖಾರ ಹಚ್ಚಿದಾಗ. ನಾನಿವತ್ತು ಬರೀ ಉಪ್ಪುಗರಿ ಅಂತ ಮಾಡ್ತಾಯಿದ್ದೀನಿ, ಅದು ಅವಲಕ್ಕಿ ಉಪ್ಪುಗರಿ ಅಂತೀವಿ. ನೋಡಿ, ಈ ಥರ ಜರಡಿ ಹಿಡಿದಾಗ ಎಲ್ಲ ಅದು ವೈಟ್ ಇರೋದನ್ನೆಲ್ಲ ತೆಗಿಬೇಕು ಅದರಲ್ಲಿ. ಸಂಜೆ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ಒಂದು ಬಾಕ್ಸಲ್ಲಿ ಮಾಡಿಟ್ಕೊಂಡ್ರೆ, ಇದು ಉಪ್ಪು ಖಾರ ಹಚ್ಬಿಟ್ಟು ಬಾಕ್ಸಲ್ಲಿ ಇಟ್ಕೋಬೋದು. ಬಟ್ ನಾನು ಮಾಡ್ತಾ ಇರೋದು ಅವಲಕ್ಕಿ ಉಪ್ಪುಗರಿ. ಇದು ಇನ್ಸ್ಟೆಂಟಾಗಿ ಮಾಡಿಕೊಂಡು ಆವಾಗಲೇ ತಿಂದುಬಿಡ್ಬೇಕು. ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಮೆತ್ತಗಾಗ್ಬಿಡುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ 2 ತೊಗೊಂಡಿದ್ದೆ ಚಿಕ್ಕದು, ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿರಬೇಕು, ಕರಿಬೇವು, ಮತ್ತು ಹಸಿ ಕೊಬ್ಬರಿ ತುರಿಬೇಕು. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಹಸಿ ಕೊಬ್ಬರಿ ತುರಿದಾದ್ರೂ ಇಟ್ಕೋಬೋದು. ನಾನು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಫಸ್ಟಿಗೆ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ. ಇದು ನನಗೆ ತುಂಬಾ ಫೇವ್ರೇಟ್, ಇದು ಅವಲಕ್ಕಿ ಉಪ್ಪುಗರಿ. ಇದಕ್ಕೆ ಎಷ್ಟು ಕೊಬ್ಬರಿ ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು, ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಇದಕ್ಕೆ ಇನ್ನೊಂದು ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕಿದರೆ ಅದ್ರ ಮಧ್ಯೆ ಕಟ ಅಂತ ಚೆನ್ನಾಗಿರುತ್ತೆ. ನಾನು ಹಾಕೋದು ಮರ್ತುಬಿಟ್ಟಿದ್ದೆ. ಇವಾಗ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನಾನೆಲ್ಲ ಸ್ವಲ್ಪ ಕೈಯಲ್ಲೇ ಹಾಕಿದ್ದೀನಿ, ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಒಂದೊಂದು ಟೈಮ್ ಎಲ್ಲದಕ್ಕೂ ಪ್ಲೇಟೇ ಹಿಡ್ಕೊಂಡು ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಕೈಯಿಂದನೇ ಹಾಕ್ತಾಯಿದ್ದೀನಿ ಬೇಗ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ, ನೀವು ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಡಿಲಕ್ಸ್ ಅವಲಕ್ಕಿ ಏನು ಹೇಳ್ತೀವಲ್ಲ, ಪೇಪರ್ ಅವಲಕ್ಕಿನ ಒಂದಿಷ್ಟು ಮನೆಯಲ್ಲಿ ತಂದು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ, ಇವಾಗ ಗೆಸ್ಟ್ ಬಂದರು ಅಂದರೆ ಇಮಿಡಿಯೇಟಾಗಿ ಸಂಜೆ ಟೈಮ್ ಏನಾದರೂ ಬೇಕಂದರೆ ಈ ಥರ ಬೇಗನೆ ಇದನ್ನು ಮಾಡ್ಕೊಂಬಿಡ್ಬೋದು. ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗಿಬಿಡುತ್ತೆ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ. ಇದಕ್ಕೆ ಒಗ್ಗರಣೆ ಅಂದರೆ ಏನಂದರೆ ಸಾಸಿವೆ, ಜೀರಿಗೆ, ಅದೇ ಉದ್ದಿನಬೇಳೆ ಹಾಕಬೇಕು. ನಾನು ಉದ್ದಿನಬೇಳೆ ಮರ್ತುಬಿಟ್ಟಿದ್ದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಅಷ್ಟೇ ಇದಕ್ಕೆ ಬೇಕಾಗಿರೋದು. ಒಗ್ಗರಣೆ ಮಾಡಿಂದ ಸ್ವಲ್ಪ ಆರೋದಕ್ಕೆ ಬಿಡಬೇಕದು. ಅದು ಆರಿದ ಮೇಲೆ ಈ ಅವಲಕ್ಕಿನ ಅದಕ್ಕೆ ಕಲಿಸ್ಬೇಕು. ಒಗ್ಗರಣೆಗೆ ನೀಟಾಗಿ ಕೈಯಿಂದನೇ ಕಲಿಸ್ಕೋಬೇಕು ಆ ಒಗ್ಗರಣೆಗೆ. ಅದು ಸಾಫ್ಟ್ ಮೆತ್ತಗಾಗಬೇಕು. ಆ ಒಗ್ಗರಣೆಯಲ್ಲಿ ಆ ಅವಲಕ್ಕಿ ಎಲ್ಲ ಮೆತ್ತಗಾಗಬೇಕು. ಅಲ್ಲಿವರೆಗೂ ಅದನ್ನು ನೀವು ಕಲಿಸ್ಬೇಕು. ಬೇಗ ಮೆತ್ತಗೆ ಆಗ್ತಾಯಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಚಿಮುಕಿಸ್ಕೊಳ್ಳಿ ಆ ಅವಲಕ್ಕಿ ಮೇಲೆ. ನೋಡಿ, ಒಗ್ಗರಣೆಯಲ್ಲೆಲ್ಲ ಅದನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ. ಕೈಯಿಂದನೇ ನೀಟಾಗಿ ಕಲಿಸ್ಕೋಬೇಕು. ಹಸಿ ಕೊಬ್ಬರಿ ತುರಿ ಹಾಕಿದಷ್ಟು ಇದು ರುಚಿ ಜಾಸ್ತಿ ಬರುತ್ತೆ. ಒಗ್ಗರಣೆ ಜಾಸ್ತಿನೇ ಮಾಡ್ಕೊಳ್ಳಿ ಅವಲಕ್ಕಿಗೆ. ನಾನು ಒಂದು ಸ್ವಲ್ಪ ನೀರು ಚಿಮುಕಿಸ್ತಾ ಇದ್ದೀನಿ ಮೇಲ್ಗಡೆ. ಇವಾಗ ನೋಡಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿಂದನೂ ನೀಟಾಗಿ ಎಲ್ಲದನ್ನು ಕಲಿಸ್ಬೇಕು. ನನಗೆ ತುಂಬಾ ಇಷ್ಟ ಇದು ಸ್ನ್ಯಾಕ್ಸ್. ಯಾವಾಗಲೂ ನಾನು ಮಾಡ್ಕೋತಾ ಇರ್ತೀನಿ ಸಂಜೆ ಟೈಮು. ಮತ್ತು ಇದನ್ನು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಒಂದೇ ದಿನಕ್ಕೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಹಸಿ ಕೊಬ್ಬರಿ ಹಾಕಿರ್ತೀವಲ್ವ,
ಅದಕ್ಕೆ ಬೇಗನೆ ಖಾಲಿ ಮಾಡ್ಕೊಂಬಿಡ್ಬೇಕು. ಇವಾಗ ನೋಡಿ ರೆಡಿ ಆಯಿತು ಅವಲಕ್ಕಿ ಒಗ್ಗರಣೆ, ಅವಲಕ್ಕಿ ಉಪ್ಪುಕರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.